ಅಂತಂದರೆ ನನ್ನ ಹಸ್ಬೆಂಡು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ. ಗಿಫ್ಟ್ ನೋಡಿ ಅಂತೂ ತುಂಬ ಖುಷಿ ಆಗೋಯ್ತು. ಅದ್ರ ಎಲ್ಲರೂ ಗಿಫ್ಟ್ ತಂದು ಕೊಟ್ಟರೆ ನನ್ನ ಹಸ್ಬೆಂಡ್ ಗಿಫ್ಟನ್ನ ಪ್ರಿಪೇರ್ ಮಾಡಿ ನನಗೆ ತಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಹಸ್ಬೆಂಡ್ ಬಂದಿದ್ದಾರೆ. ಸೊ ಏನೋ ತಂದಿದ್ದಾರೆ, ನಾನು ನೋಡಿದ ತಕ್ಷಣ ಶಾಕ್ ಆಯಿತು. ನಾನು ಹಿಂಗೆ ಮಾಡೋಣ ಅಂತ ಇದ್ರೆ ಬಿಡ್ತಾನೆ ಬೇಡ ಬೇಡ ನಗ್ತಾ ಇದ್ದಾಳೆ ಫ್ರೆಂಡ್ಸ್. ಅವಳಿಗೆ ಖುಷಿ ಆಗೋಯ್ತು ನೋಡಿದ ತಕ್ಷಣ. ಸೊ ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಶುಕ್ರವಾರ ಆಫ್ಟರ್ನೂನ್ ಹಾಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ರೆಡಿಯಾಗಿದೆ. ಏನಕ್ಕೆ ರೆಡಿಯಾಗಿದೆ ಅಂತೆಲ್ಲ ಹೇಳ್ತೀನಿ. ಸೊ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಸ್ವಲ್ಪ ಅಡುಗೆ ಮನೆಗೆ ಕೆಲಸ ಇದೆ. ಆ ಮಗುಗೆ ಹಾಲು ಕಾಯಿಸ್ಕೊಬೇಕು. ಸೊ ಅವಳನ್ನೂ ಕರ್ಕೊಂಡು ಹೋಗ್ತೀವಲ್ಲ ನಾವು, ಅವಳಿಗೆ ಒಂದು ಫೀಡಿಂಗ್ ಬಟ್ಲಲ್ಲಿ ಒಂದು ಸ್ವಲ್ಪ ಹಾಲನ್ನ ತೊಗೊಂಡು ಹೋಗ್ತೀನಿ. ಸೊ ನನ್ನ ಮಗಳು ಅವರಪ್ಪ ಸ್ನಾನ ಮಾಡ್ತಾಯಿದ್ರೆ ಬಿಡ್ತಾಯಿಲ್ಲ, ಅಪ್ಪ ಅಂತಿದ್ದಾರೆ. ಅಂತ ಕರೆದ್ರು ಬರ್ತಾಯಿಲ್ಲ. ಸೊ ಅವಳು ಹೋಗಬೇಕು ಕಾರಲ್ಲಿ ಅಂತ ಅಂದ್ಬಿಟ್ಟು ಅವಾಗಿಂದ ಹಠ ಮಾಡ್ಕೊಂಡು ಕೂತಿದ್ದಾಳೆ. ಸೊ ಇವಾಗ ನಾವು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿದೆ. ಸೊ ಊಟ ಮಾಡ್ಕೊಂಡು ಹೊರಡೋದು. ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ. ಪಾಪನೂ ಕೂಡ ರೆಡಿ ಮಾಡಿಸಾಯ್ತು. ಅವಳಿಗೂ ಕೂಡ ಸ್ನಾನ ಎಲ್ಲ ಆಯಿತು. ಇವಾಗ ಹೊರಡೋದೆ. ಈ ಕಪ್ಪಿರುವೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಕ್ಲೀನ್ ಮಾಡಿದ್ರು ಕಪ್ಪಿರುವೆಗಳು ಬರ್ತಾ ಇದ್ದಾವೆ. ಸೊ ಬೇಸಿಗೆ ಕಾಲ ಅಲ್ವಾ, ಕಪ್ಪಿರುವೆಗಳೆಲ್ಲ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಕೆಂಪಿರುವೆಗಳು ಕೂಡ ಜಾಸ್ತಿನೇ ಇದ್ದಾವೆ. ಸೊ ಆದಷ್ಟು ಕ್ಲೀನ್ ಮಾಡ್ಕೊತಾನೇ ಇರಬೇಕು, ಮಾಡಿದ ಕೆಲಸ ಮಾಡ್ತಾನೇ ಇರಬೇಕು. ಸೊ ಈಗ ನಾನು, ನನ್ನ ಹಸ್ಬೆಂಡು, ಬಾಬು ಮಾತ್ರ ನಾವು ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ಸೊ ಶಾಪಿಂಗ್ ಮಾಡೋದಿದೆ, ಅದಕ್ಕೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ತಪ್ಪದೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕು. ಅದು ಏನಪ್ಪ ಅಂತಂದರೆ, ನನ್ನ ಹಸ್ಬೆಂಡು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ. ಗಿಫ್ಟ್ ನೋಡಿ ಅಂತೂ ತುಂಬ ಖುಷಿ ಆಗೋಯ್ತು. ಅದ್ರ ವೀಡಿಯೋ ಇದೆ, ಶೇರ್ ಮಾಡ್ಕೊತೀರಿ. ಸೊ ಏನು ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂತ ಹೇಳ್ತೀನಿ. ಸೊ ನಾನು ಹೇಳಿದ್ನಲ್ಲ, ನಮ್ಮದು ಗಿಫ್ಟ್ ಸ್ಟೋರ್ ಇದೆ, ಹೊಸದಾಗಿ ಗಿಫ್ಟ್ ಅಂಗಡಿ ಇಟ್ಟಿದ್ದೀವಿ ಅಂತ. ಸೊ ಅದಕ್ಕೆ ಹೊಸ ಮಿಷಿನು ಎಲ್ಲ ತಂದಿದ್ದೀವಿ ಅಂತಲೂ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ಇಂದಿನ ವೀಡಿಯೋಸಲ್ಲಿ. ಸೊ ನಮ್ಮ ಹೊಸ ಮಿಷಿನಲ್ಲಿ ನನ್ನ ಹಸ್ಬೆಂಡು ಅವ್ರ ಕೈಯಾರೆ ಒಂದು ಗಿಫ್ಟ್ ರೆಡಿ ಮಾಡಿದ್ದಾರೆ. ಅದು ನನಗೆ ಅಂತ ಸರ್ಪ್ರೈಸ್ ಆಗಿ ಗಿಫ್ಟ್ ತಂದು ಕೊಟ್ಟರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಗಿಫ್ಟ್ ತಂದು ಕೊಟ್ಟರೆ ನನ್ನ ಹಸ್ಬೆಂಡ್ ಗಿಫ್ಟನ್ನ ಪ್ರಿಪೇರ್ ಮಾಡಿ ನನಗೆ ತಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಸರ್ಪ್ರೈಸಾಗಿ ನನಗೆ ತಂದು ಕೊಟ್ಟರು. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ನೆನ್ನೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಸೊ ಆ ವಿಡಿಯೋ ಇದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಈಗ ತಾನೇ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಸೊ ಹೊರಗಡೆ ಹೋಗಿದ್ರು. ಸೊ ಟೈಮ್ ಎಷ್ಟು ಇವಾಗ? 8 ಗಂಟೆ. 8 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಸೊ ಏನೋ ತಂದಿದ್ದಾರೆ, ನಾನು ನೋಡಿದ ತಕ್ಷಣ ಶಾಕ್ ಆಯಿತು. ನಾನು ಹಿಂಗೆ ಮಾಡೋಣ ಅಂತ ಇದ್ರೆ ಬಿಡ್ತಾನೆ ಬೇಡ ಮಾಡಬೇಡ ಅಂತಿದ್ದಾರೆ. ಸೊ ನನಗೆ ಏನಿದೆ ಅಂತ ಗೊತ್ತಿಲ್ಲ, ಏನು ಇದೆ ಅಂತ ಗೊತ್ತಿಲ್ಲ. ಸೊ ತೋರಿಸ್ತೀನಿ ಏನಿದೆ ಅಂತ. ಹಿಂಗ ಮೈ ಫಸ್ಟ್ ಪ್ರಿಂಟಿಂಗ್. ಸೊ ಫ್ರೆಂಡ್ಸ್, ನಮ್ಮ ಮಿಷಿನಲ್ಲೇ ಮಾಡಿರೋದಾ? ನೀವೇ ಮಾಡಿರೋದಾ ಫ್ರೆಂಡ್ಸ್? ನೋಡಿ, ನನ್ನ ಹಸ್ಬೆಂಡ್ ಮಾಡಿರೋದಂತೆ. ವಾವ್, ಕ್ಲೀನಾಗಿದ್ದು ಮಾಡ್ತೀನಿ. ಮೇಲೆ ಕೆತ್ತಿದ್ರೆ ಅಲ್ಲ, ಕೆಳಗಡೆ. ಪ್ರತೀಕ್ಷಾ ಗಿಫ್ಟ್ ಸೆಂಟರಲ್ಲಿ ಪ್ರತೀಕ್ಷಾ ಫೋಟೋ ಫಸ್ಟ್. ಸೊ ನನ್ನ ಮಗಳು ಫೋಟೋ ಪ್ರಿಂಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವೇ ಮಾಡಿದ್ರೆ ಇದನ್ನ? ಸೀರಿಯಸ್ಲಿ ನೀವು ತೋರಿಸಿ. ಸೊ ನನ್ನ ಹಸ್ಬೆಂಡ್ ಮಾಡಿದ್ದಾರೆ ಫಸ್ಟ್ ಪ್ರಿಂಟಿಂಗು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪಾಪ ಇದ್ರೆ ಈ ಫೋಟೋ ತೆಗಿವಾಗ ನನ್ನ ಮಗಳು ಆಗ್ತಾನೆ ಇದ್ದಿದ್ಲು. ಫುಲ್ಲು ಅಳೋ ಮುಖ, ಡಲ್ಲಾಗಿದ್ದಾಳೆ. ಬಟ್ ಫೋಟೋ ಮಾತ್ರ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗಿದೆ. ಬುಜ್ಜ ಬಾಯಿಲಿ. ನೀವೇ ಮಾಡಿದ? ಕೈಯಲ್ಲೇ ಮಾಡೋದಾ ಇದು? ಮಿಷಿನ್ ಹೆಂಗೆ ಮಾಡುತ್ತಾ? ಸೊ ಫ್ರೆಂಡ್ಸ್, ಫಸ್ಟ್ ಗಿಫ್ಟು ಪಾಪದ್ ಮಾಡಿದ್ದಾರೆ. ನನ್ನ ಹಸ್ಬೆಂಡೇ ಮಾಡಿರೋದು ಇದು.
ಫಸ್ಟ್ ಗಿಫ್ಟು ಪಿಲ್ಲೋ ಫಾರ್ ಅಪ್ಪು. ಪಾಪು ಪಿಲ್ಲೋ. ಬುಜ್ಜ ನೋಡ್ಬಾರೆ ನಿಂದು ಪಿಲ್ಲೋ. ಬಾ ಪಿಲ್ಲೋ ನೋಡು, ಬಾ 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 ಇಲ್ಲಿ ಬಾ. ನನ್ನ ಮಗಳಿಗೆ ತೋರಿಸ್ತಾ ಇದ್ದೀನಿ ಇವಾಗ. ಯಾರಿದು? ಬಾ ಇಲ್ಲಿ. ಯಾರಿದು ಮಾ? ನನ್ನ ಮಗಳು ಖುಷಿ ನೋಡಿ ಫ್ರೆಂಡ್. ಪಾಪ ಅಂತ ನೀನೇ ಚಿನ್ನಿ, ಅದು ನೀನೇ, ಅದು ನಿಂದ ಫೋಟೋ ಇದು ನೋಡವ್ವ. ಇದು ಚೆನ್ನಾಗಿ ಕಾಣ್ತಾ ಇದೆಯಾ? ನಗ್ತಾ ಇದ್ದಾಳೆ ಫ್ರೆಂಡ್ಸ್. ಅವಳಿಗೆ ಖುಷಿ ಆಗೋಯ್ತು ನೋಡಿದ ತಕ್ಷಣ. ಇಷ್ಟ ಆಗಿದೆ ಅನಿಸುತ್ತೆ ಅವಳಿಗೆ. ಚೆನ್ನಾಗಿದೆ. ಸೊ ನಿಮ್ಗೆ ಇದು ಇಷ್ಟ ಆಯಿತಾ? ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ನನ್ನ ಹಸ್ಬೆಂಡು ಅವ್ರು ಮಾಡ್ಕೊಂಡು ಬಂದಿರೋಂಥ ಗಿಫ್ಟನ್ನ ಅವ್ರ ಬಾಬಾಗೆ ಮತ್ತೆ ರತ್ತಾಗೆ ತೋರಿಸ್ತಾ ಇದ್ದಾರೆ. ಸೊ ಅಪ್ಪ ಅಮ್ಮ ಕೂಡ ನೋಡಿ ಖುಷಿಪಟ್ಟರು. ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಹಸ್ಬೆಂಡ್ ನಂಗೆ ಕೊಟ್ಟಿರೋಂಥ ಸರ್ಪ್ರೈಸ್ ಗಿಫ್ಟ್ ಏನು ಅಂತ ಅಂದ್ಬಿಟ್ಟು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಅದೇ ನಾನು ಹೊಸ ಸ್ಯಾರಿಗೆ ಒಂದು ಬ್ಲೌಸ್ ಕೊಟ್ಟಿದ್ನಲ್ಲ ಹೊಲ್ಸೋಕ್ಕೆ. ಸೊ ಅದು ರೆಡಿ ಆಗಿದೆ. ನನ್ನ ಹಸ್ಬೆಂಡು ತೊಗೊಂಬರ್ತಾ ಇದ್ದಾರೆ. ಸೊ ನಂಗೆ ಗೊತ್ತೇ ಇರಲಿಲ್ಲ ಈ ಅಂಗಡಿ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೋಗಿ ತೊಗೊಂಬರ್ತಾ ಇದ್ದಾರೆ. ಯಾವಾಗಲೂ ನಾವು ಇಲ್ಲೇ ಹೊಲಿಸ್ಕೊತೀವಿ. ನಾನು ತುಂಬ ಗ್ರ್ಯಾಂಡಾಗಿ ಹೊಲಿಸ್ಕೊಳ್ಳಲ್ಲ, ಸಿಂಪಲಾಗಿ ಹೊಲಿಸ್ಕೊತೀವಿ. ನನ್ನ ಮಕ್ಕಳಿಗೆ ನೋಡಿ ಅವಳಿಗೆ ಈಗಲೂ ಆರ್ಡ್ರ್ ಆಗುತ್ತೆ ಬರೋಂಗಿದೆ. ಈಗ ನಮ್ಮ ಮಾಡಿದ್ದೀವಿ. ಇವಾಗ ನಾವು 10 ಅವರ್ಸ್ಗೆ 100 ವ್ಯೂಸ್ ಬರ್ತಾ ಇತ್ತು. ಐಟಮ್ ಈಗ 3 ಅವರ್ಸ್ಗೆ 100 ವ್ಯೂಸ್ ಬರ್ತಾ ಇತ್ತು. ಶಾಪಿಂಗ್ ಮಾಡಬೇಕು. ಒಂದು ನಾಗಪ್ಪ, ಬೆಳ್ಳಿ ನಾಗಪ್ಪ ತಗೊಳ್ಬೇಕು. ಪೂಜೆ ಇದೆ, ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಅದೇನು ಪೂಜೆ ಅಂತೆಲ್ಲ ಮುಂದಿನ ನಾನು ಶೇರ್ ಮಾಡ್ಕೊತೀನಿ. ಸೊ ಇವಾಗ ನಾವು ಗೋಲ್ಡ್ ಜ್ಯುವೆಲ್ರಿ ಬಂದಿದ್ದೀವಿ. ಸೊ ಇಲ್ಲಿ ನಾವು ಬೆಳ್ಳಿ ನಾಗಪ್ಪ ನೋಡ್ತಾ ಇದ್ದೀವಿ. ನೋಡ್ಬೋದು ಚಿಕ್ಕ ಚಿಕ್ಕ ನಾಗಪ್ಪಗಳು 3 ಇಂಚ್ ನಾಗಪ್ಪ, 3 ಇಂಚ್ ಇರೋ ನಾಗಪ್ಪ ತಗೊಂಡ್ರೆ ದಿನ ಪೂಜೆ ಅಭಿಷೇಕ ಎಲ್ಲ ಹಾಕಬೇಕು. ಸೊ ಅದಕ್ಕೆ ನಾವಿಲ್ಲಿ 1 ಇಂಚ್ ಇಲ್ಲ 2 ಇಂಚ್ ನಾಗಪ್ಪ ತಗೊಂಡಿದ್ದೀವಿ. ಇದು ನೋಡಿ 1 ಇಂಚ್ ನಾಗಪ್ಪ. ಸೊ ಈ ಬೆಳ್ಳಿ ನಾಗಪ್ಪ ವಿಗ್ರಹ ನಾವು ತಗೊಂಡ್ವಿ. ಅದಾದಮೇಲೆ ಪಿಜ್ಜಾ ಸೆಂಟರ್ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಪಾಪಗೂ ಐಸ್ ಕ್ರೀಮ್ ಕೊಡಿಸ್ಕೊಟ್ಟೆ. ಸೊ ನಾವಿವಾಗ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈ ಎಲ್ಲ ಆರ್ಡ್ರ್ ಮಾಡಿಕೊಂಡು ತಿಂತಾ ಇದ್ದೀವಿ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂತು ಸೊ ಫ್ರೆಂಚ್ ಫ್ರೈ ನೋಡಿ. ಸೊ ಇದು ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕಾರ್ನ್ ಪಿಜ್ಜಾ ಮತ್ತು ಪನ್ನೀರ್ ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ. ಮನೆಗೂ ಕೂಡ ನಾವು ತಗೊಂಡೋದ್ವಿ. ಸೊ ನಾವು ಯಾವಾಗಲೇ ಬಂದರೂ ಕೂಡ ಇಲ್ಲಿ ಪಿಜ್ಜಾ ಹಟ್ಗೆ ಬರ್ತೀವಿ. ಸೊ ಪಿಜ್ಜಾ ತಿಂದ್ಕೊಂಡು ಹೋಗ್ತೀವಿ. ನನ್ನ ಮಗಳಿಗೆ ಮೊಬೈಲಲ್ಲಿ ಹಾಕ್ಕೊಟ್ಟಿದ್ದೀನಿ ಪಾಪ, ಅದನ್ನು ನೋಡ್ಕೊಂಡಿದ್ದಾಳೆ ಅವಳು. ಮತ್ತು ಒಂದು ಕಪ್ ಐಸ್ ಕ್ರೀಮ್ ಕೊಡಿಸಿದ್ದೆ ಅವಳಿಗೆ, ಅದನ್ನು ತಿಂತಾಯಿದ್ಲು. ಸೊ ನಾವು ಪಿಜ್ಜಾ ತಿಂತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ಮತ್ತೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಚೇಳೂರಲ್ಲಿ ಕೆಲವು ಶಾಪಿಂಗ್ ಎಲ್ಲ ಇತ್ತು. ಸೊ ನಾಗಪ್ಪದು ಒಂದು ವಿಗ್ರಹ ತೊಗೊಂಡ್ವಿ, ಬೆಳ್ಳಿದು. ಅದನ್ನು ತೊಗೊಬೇಕು ಅಂತಲೇ ಬಂದ್ವಿ ಇವತ್ತು. ಸೊ ಸಿಗುತ್ತೋ ಇಲ್ವೋ ಅನ್ನೋಂಥ ಡೌಟ್ ಇತ್ತು. ಸದ್ಯ ಸಿಕ್ತು, ಚೆನ್ನಾಗಿದೆ. ನಾನು ಇನ್ನು ಮುಂದೆ ಪೂಜೆ ಮಾಡಬೇಕು, ದಿನ ನಾಗಪ್ಪಗೆ ಪೂಜೆ ಮಾಡಬೇಕು. ಸೊ ಹಾಗೆ ಪಿಜ್ಜಾ ಎಲ್ಲ ತಿನ್ಕೊಂಡು ಬಂದ್ವಿ. ಹಾಗೆ ಕೆಲವು ದಿನಸಿ ಐಟಮ್ನೆಲ್ಲ ತೊಗೊಬೇಕಿತ್ತು ನೋಡಿ. ಸೊ ಅದನ್ನು ಕೂಡ ತೊಗೊಂಡ್ವಿ. ನನ್ನ ಹಸ್ಬೆಂಡ್ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಕೇಳೋಣ ಬನ್ನಿ. ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಿದ್ದೀರಾ? ರೋಡ್ ಚೆನ್ನಾಗಿದ್ರೆ ಫಾಸ್ಟಾಗಿ ಹೋಗ್ಬೇಕಾ? ಗುಡಿಯಲ್ಲಿ ಯಾರು ಫಾಸ್ಟಾಗಿ ಹೋಗು ಅಂತ ಹೇಳೋದು? ಏನಕ್ಕೆ ಇವಾಗ ನಂಗೆ ಭಯ ಆಗ್ತಾ ಇದೆ. ಪಾಪ ಮಲಗಿದೆ ನೋಡಿ. ಆ್ಯಕ್ಚುಲಿ ಏನಕ್ಕೆ ಗೊತ್ತಾ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಎಷ್ಟು ಫಾಸ್ಟಾಗಿ ಹೋಗ್ತಾ ಇರೋದು, ಅಮೂಲ್ ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ಅದು ಕರ್ಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಫಾಸ್ಟಾಗಿ ಹೋಗ್ತಾ ಇರೋದು. ಅಂಗಡಿಯವನೊಂದು 10-15 ನಿಮಿಷ ಅಷ್ಟೇ ಅಂತ ಹೇಳ್ದ. 20 ನಿಮಿಷ ಅಂತ ಹೇಳ್ದ. ಸೊ ನಾವು 10 ನಿಮಿಷದಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಇನ್ನೆಷ್ಟು ಕಿಲೋಮೀಟ್ರ್ ಇದೆ? ಓಕೆ, ಇನ್ನು 3 ಕಿಲೋಮೀಟರ್ಸ್ ಇದೆ.
ಸೊ ಫ್ರೆಂಡ್ಸ್, ನನ್ನ ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಸೊ ಇಷ್ಟ ಆಗ್ತಿದೆಯೋ ಇಲ್ಲವೋ ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಹೊಸದಾಗಿ ನೋಡ್ತಾ ಇದ್ರೆ, ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ನೀವು ಹೇಳ್ತೀರೇನ್ರಿ, ಏನಾದರೂ ಹೇಳೋದಿದೆಯಾ ನಮ್ಮ ಚಾನಲ್ ಬಗ್ಗೆ? ಏನಿಲ್ಲ, ಸಪೋರ್ಟ್ ಮಾಡಿ ಅಂತ ಕೇಳ್ರಿ. ಹೇಳ್ಕೊಡ್ಬಾರ್ದು. ಅಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಈಗ ನಾವು ಇಬ್ಬರು ವ್ಲಾಗ್ಸ್ ಮಾಡ್ತೀವಿ ಇನ್ಮೇಲೆ. ಸೊ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.